ಹಲೋ ಫ್ರೆಂಡ್ಸ್, ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಎರಡು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆನ್ಲೈನ್ ನಲ್ಲಿ ಸಿಗುವಂತದ್ದು, ಫ್ರೀ ಆಗಿ ಸಿಗುವಂತದ್ದು ಯಾವ್ಯಾವ್ದು ಅನ್ನೋದನ್ನ ನೋಡೋಣ ಬನ್ನಿ. ತುಂಬಾ ಜನ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಏನ್ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ, ನಾನೊಂದು ಸಿನಿಮಾ ಮಾಡಬೇಕು, ನನಗೊಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು, ನಾನು ಎಂಥ ಡೈರೆಕ್ಟರ್ ಅಂತ ತೋರಿಸ್ತೀನಿ ಅನ್ನೋ ನೂರಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಇನ್ ಕೆಲವರು, ನಾನು ಒಂದು ಶಾರ್ಟ್ ಫಿಲ್ಮ್ ನ ಮಾಡ್ತೀನಿ, ಅದನ್ನ ನನ್ನ ಬಯೋಡಾಟಾ ತರ ಇಟ್ಕೊಂಡು ಕೆಲವು ಪ್ರೊಡ್ಯೂಸರ್ಸ್ ನ ಮೀಟ್ ಮಾಡ್ತೀನಿ, ಅದರಿಂದ ನಾನು ನೆಕ್ಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ಸಿಗ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ತಮ್ಮಲ್ಲಿರುವಂತ ಒಂದಷ್ಟು ದುಡ್ಡುಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೂ ರೆಡಿ ಆಗ್ತಾರೆ. ಶಾರ್ಟ್ ಫಿಲ್ಮ್ ನ ಶೂಟು ಮಾಡ್ತಾರೆ. ನಂತರ ಎದುರಾಗದೆ ಸಮಸ್ಯೆ ಏನಂದ್ರೆ, ಶೂಟ್ ಮಾಡಿರುವಂತ ವಿಡಿಯೋನ ಎಲ್ಲಿ ಎಡಿಟ್ ಮಾಡಿಸ್ತಾರೆ, ಯಾರ ಹತ್ರ ಎಡಿಟ್ ಮಾಡಿಸ್ತಾರೆ? ಸ್ಟುಡಿಯೋಗಳು ಮತ್ತು ಎಡಿಟರ್ ಡಿಮ್ಯಾಂಡ್ ಮಾಡೋಷ್ಟು ದುಡ್ಡನ್ನ ಇವರು ಕೊಡಕ್ಕಾಗಲ್ಲ. ಸೊ ಆಗ ಆ ಶಾರ್ಟ್ ಫಿಲ್ಮ್ ಮಾಡಿದವರು ಕಂಗಾಲಾಗ್ತಾರೆ. ಇವತ್ತು ನಾನ್ ಮಾಡ್ತಾ ಇರೋ ಈ ವಿಡಿಯೋ ಅಂತ ಆಸ್ಪೈರಿಂಗ್ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ, ಸಿನಿಮಾ ಮೇಕರ್ಸ್ಗೆ, ಅಥವಾ ಎಡಿಟಿಂಗ್ ನ ಕಲಿಬೇಕು ಅಂತಿರೋರಿಗೆ, ಈಗ ಸಾವಿರಾರು ರೂಪಾಯಿ ಕೊಟ್ಟು ಲೈಸೆನ್ಸ್ಡ್ ವರ್ಷನ್ ಎಡಿಟಿಂಗ್ ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಕ್ ಆಗದೆ ಇರೋಂಥವ್ರು, ಎಡಿಟ್ ಹೇಗ್ ಮಾಡೋದು ಅಂತ ತಿಳ್ಕೋಬೇಕು ಅಂತಿರೋರು, ಕಲಿಬೇಕು ಅಂತಿರೋರ್ಗೆ ನಾನು ಇವತ್ತು ಮಾಡ್ತಿರೋ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೀ ಆಗಿ ಸಿಗುವಂತಹ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳು ಯಾವ್ಯಾವು ಮತ್ತು ಅದನ್ನ ಹೇಗ್ ಡೌನ್ಲೋಡ್ ಮಾಡೋದು ನಾ ಇವತ್ತು ತಿಳಿಸ್ಕೊಡ್ತೀನಿ. ನಾನು ಗೂಗಲ್ ಅನ್ನ ಓಪನ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಸರ್ಚ್ ಇಂಜಿನ್ ಅಲ್ಲಿ ನಾನು ಹಿಟ್ ಫಿಲ್ಮ್ ಸ್ಪೇಸ್ 4 ಎಕ್ಸ್ಪ್ರೆಸ್ ಫ್ರೀ ಡೌನ್ಲೋಡ್ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇದು ಆನ್ಲೈನ್ ನಲ್ಲಿ ಫ್ರೀ ಆಗಿ ಸಿಗುವಂತಹ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್. ನಾನು ಇಲ್ಲಿ ಫಸ್ಟ್ ಕಾಣ್ತಿದೆಯಲ್ಲ, ಡೌನ್ಲೋಡ್ ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ಫ್ರೀ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇದು ಪೈರೇಟೆಡ್ ವರ್ಷನ್ ಅಲ್ಲ. ಇದು ಕಂಪನಿಯವರೇ ಜನಗಳಿಗೆ ಮತ್ತು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗೆ ಮತ್ತು ವಿಡಿಯೋ ಎಡಿಟಿಂಗ್ ನ ಕಲಿಬೇಕು ಅಂತಿರೋರಿಗೆ ಅನುಕೂಲ ಆಗ್ಲಿ ಅಂತ ಫ್ರೀ ಆಗಿ ಆನ್ಲೈನ್ ಅಲ್ಲಿ ಬಿಟ್ಟಿರುವಂತದ್ದು. ಸೊ ಬನ್ನಿ, ಈಗ ಗೆಟ್ ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ಫ್ರೀ ಅಂತಿದೆಯಲ್ಲ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಮತ್ತು ಇಮೇಲ್ ಅಡ್ರೆಸ್ ಅಂಡ್ ಪಾಸ್ವರ್ಡ್ ಇಷ್ಟನ್ನು ಎಂಟ್ರಿ ಮಾಡಬೇಕು. ಈಗ ಇಮೇಲ್ ಸೆಂಟ್, ಚೆಕ್ ಯುವರ್ ಇಮೇಲ್ ಟು ಗ್ರಾಬ್ ದ ಇನ್ಸ್ಟಾಲರ್ ಅಂಡ್ ಗೆಟ್ ಸ್ಟಾರ್ಟೆಡ್ ವಿತ್ ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ಅಂತ ತೋರಿಸುತ್ತೆ. ಈಗ ನಾವೇನ್ ಮಾಡ್ಬೇಕಂದ್ರೆ, ನಾವ್ ಯಾವ ಇಮೇಲ್ ಐಡಿನ ಕೊಟ್ಟಿರ್ತೀವೋ ಆ ಇಮೇಲ್ ಐಡಿಗೆ ಒಂದು ಇಮೇಲ್ ಬಂದಿರುತ್ತೆ. ಅದನ್ನ ನಾವು ಚೆಕ್ ಮಾಡಬೇಕು. ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಮೇಲ್ ಬಂದಿದೆ, ನಾನು ಇದನ್ನ ಓಪನ್ ಮಾಡ್ತೀನಿ. ವೆಲ್ಕಮ್ ಟು ಹಿಟ್ ಫಿಲ್ಮ್. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಡೌನ್ಲೋಡ್ ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ಅಂತ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮಗೆ ಎರಡು ಆಪ್ಷನ್ಸ್ ಕಾಣುತ್ತೆ, ಡೌನ್ಲೋಡ್ ಫಾರ್ ವಿಂಡೋಸ್, ಡೌನ್ಲೋಡ್ ಫಾರ್ ಮ್ಯಾಕ್ ಅಂತ. ನಿಮ್ಮ ಸಿಸ್ಟಮ್ ವಿಂಡೋಸ್ ಆಗಿದ್ರೆ ನೀವು ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕೊಡಿ, ಅಥವಾ ಮ್ಯಾಕ್ ಸಿಸ್ಟಮ್ ಆಗಿದ್ರೆ ನಿಮ್ದು ಡೌನ್ಲೋಡ್ ಫಾರ್ ಮ್ಯಾಕ್ ಅಂತ ಕೊಡಿ. ನಾನೀಗ ಡೌನ್ಲೋಡ್ ಫಾರ್ ವಿಂಡೋಸ್ ಅನ್ನ ಕ್ಲಿಕ್ ಮಾಡ್ತೀನಿ. ಸೇವ್ ಮಾಡ್ತೀನಿ. ನೋಡಿ, ಈಗ ಡೌನ್ಲೋಡ್ ಆಗ್ತಿದೆ. ಸ್ಟೆಪ್ 2, ರನ್ ದ ಇನ್ಸ್ಟಾಲರ್ ಒನ್ಸ್. ಆ ಸಾಫ್ಟ್ವೇರು ನಿಮ್ಮ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಆದ ತಕ್ಷಣ ಅದನ್ನ ರನ್ ಮಾಡಿ, ಇನ್ಸ್ಟಾಲರ್ ನ ರನ್ ಮಾಡಿ. ಸ್ಟೆಪ್ 3, ಆಕ್ಟಿವೇಟ್ ದ ಸಾಫ್ಟ್ವೇರ್. ಈಸಿ ಸ್ಟೆಪ್ ಅಲ್ಲಿ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಸ್ಟೆಪ್ 4, ಫಿನಿಶ್ಡ್. ನಿಮ್ಮ ಡೌನ್ಲೋಡ್ ಪ್ರೋಸೆಸ್ ಮತ್ತು ಇನ್ಸ್ಟಾಲ್ ಮಾಡುವಂತ ಪ್ರೋಸೆಸ್ ಫಿನಿಶ್ ಆಗುತ್ತೆ. ನಿಮ್ಮ ವಿಡಿಯೋವನ್ನ ಎಡಿಟ್ ಮಾಡೋದಕ್ಕೆ ನೀವು ರೆಡಿ ಆಗ್ಬೋದು. ಸೊ ಇದು ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಿ. ನೆಕ್ಸ್ಟ್ ಇನ್ನೊಂದು ಸಾಫ್ಟ್ವೇರ್ ಯಾವುದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಮತ್ತೆ ಗೂಗಲ್ ಅಲ್ಲಿ ನಾವು ಡಾವಿಂಚಿ ರಿಸಾಲ್ವ್ 12.5 ಫ್ರೀ ಡೌನ್ಲೋಡ್ ಇಲ್ಲಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ, ಎಸ್ಪೆಷಲಿ ಈ ಡಾವಿಂಚಿ ರಿಸಾಲ್ವ್ 12.5 ಇದೆಯಲ್ಲ, ಇದು ಕೂಡ ಕಂಪನಿಯವರು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗೆ ಅಥವಾ ಎಡಿಟಿಂಗ್ ಕಲಿಬೇಕು ಅಂತಿರೋರಿಗೆ, ಅಥವಾ ತಮ್ಮ ವಿಡಿಯೋನ ತಾವೇ ಫ್ರೀ ಆಗಿ ಎಡಿಟ್ ಮಾಡಬೇಕು ಅನ್ಕೋತಿರೋರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಫ್ರೀ ಆಗಿ ಕೊಡ್ತಿದ್ದಾರೆ. ಇದ್ರ ವೈಶಿಷ್ಟ್ಯಗಳೇನಂದ್ರೆ, ಇದನ್ನ ಸ್ವಲ್ಪ ಕಲಿಬೇಕಾದ್ರೆ ಕಷ್ಟ ಆಗಬಹುದು, ಬಟ್ ಇದು ತುಂಬಾ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದೆ. ಅಂದ್ರೆ ನೀವು ಇದರಲ್ಲಿ
ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಕೋಬಹುದು ಮತ್ತು ನೀವು ಶೂಟ್ ಮಾಡಿರುವಂತಹ ವಿಡಿಯೋವನ್ನ ಕಲರ್ ಕರೆಕ್ಷನ್ ಮಾಡಬಹುದು. ಹಾಗೇನೆ ಈಗ ನಿಮಗೂನು ನಿಮ್ಮದೇ ಆದ ಒಂದು ಕಲ್ಪನೆ ಇರುತ್ತೆ, ನಿಮ್ಮ ಸಿನಿಮಾಗೆ ಅಥವಾ ನಿಮ್ಮ ವಿಡಿಯೋಗೆ ಅಥವಾ ನಿಮ್ಮ ಶಾರ್ಟ್ ಫಿಲ್ಮ್ಗೆ ಒಂದು ನಿರ್ದಿಷ್ಟವಾದ ಕಲರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಪರಿಕಲ್ಪನೆ ನಿಮ್ಗಿರುತ್ತೆ. ಆ ಕಲರ್ ಅನ್ನ ನೀವು ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ನಲ್ಲಿ ನಿಮಗೆ ಇಷ್ಟವಾದ ಕಲರ್ ಅನ್ನ ನೀವು ಡಾವಿಂಚಿ ರಿಸಾಲ್ವ್ 12.5 ನಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಅದಕ್ಕೆ ಆಡ್ ಮಾಡಬಹುದು, ಅದು ಫ್ರೀ ಆಗಿ. ಸೊ ಬನ್ನಿ ನಾವ್ ಇದನ್ನ ಓಪನ್ ಮಾಡೋಣ. ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆಯಲ್ಲ, ಬ್ಲಾಕ್ ಮ್ಯಾಜಿಕ್ ಡಿಸೈನ್ ಡಾವಿಂಚಿ ರಿಸಾಲ್ವ್ 12 ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಆಗಿದೆ. ಡಾವಿಂಚಿ ರಿಸಾಲ್ವ್ 12.5 ಡೌನ್ಲೋಡ್ ಅಂತ ಕೇಳ್ತಿದೆ. ಡೌನ್ಲೋಡ್ ಅನ್ನ ಕೊಡಿ. ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಕಾಣುತ್ತೆ, ಡಾವಿಂಚಿ 12.5 2, ಡಾವಿಂಚಿ ರಿಸಾಲ್ವ್ 12.5 2 ಸ್ಟುಡಿಯೋ ಅಂತ ಕಾಣಿಸುತ್ತೆ. ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ವಿಂಡೋಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅದು ನಿಮ್ಮ ಡೀಟೇಲ್ಸ್ ಅನ್ನ ಕೇಳುತ್ತೆ. ನಿಮ್ಮ ಫಸ್ಟ್ ನೇಮು, ನಿಮ್ಮ ಲಾಸ್ಟ್ ನೇಮು, ನಿಮ್ಮ ಕಂಪನಿ, ನಿಮ್ಮ ಇಮೇಲ್ ಅಡ್ರೆಸ್, ಫೋನ್, ಕಂಟ್ರಿ, ಸಿಟಿ, ಸ್ಟೇಟ್, ಪ್ರಾಡಕ್ಟ್ ಇನ್ಫಾರ್ಮೇಶನ್, ನೀವು ಏನಕ್ಕೆ ಬ್ಲಾಕ್ ಮ್ಯಾಜಿಕ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಅಂತಿದ್ದೀರಿ, ಮತ್ತೆ ನಾವು ನಮ್ಮ ಪ್ರಾಡಕ್ಟ್ ನಲ್ಲಿ ಏನನ್ನ ಆಡ್ ಮಾಡಬೇಕು, ಈ ತರ ಒಂದಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿರಲಿ. ಇದು ಜಸ್ಟ್ ಫಾರ್ಮಾಲಿಟಿಗೋಸ್ಕರ ಅವ್ರು ಮಾಡಿರುವಂತದ್ದು. ಇದನ್ನ ಆಡ್ ಮಾಡಿಬಿಟ್ಟು ನೀವು ಒಂದ್ಸರಿ ಕ್ಲಿಕ್ ಮಾಡ್ತು ಅಂದ್ರೆ ಇಮೇಲ್ ಅಡ್ರೆಸ್ಗೆ ಒಂದು ಮೇಲ್ ಬರುತ್ತೆ. ಸೇಮ್ ನಾವು ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ನಲ್ಲಿ ಏನ್ ಮಾಡಿದ್ವೋ ಅದೇ ತರ ಮೇಲ್ ಬಂದಿರೋದನ್ನ ಡೌನ್ಲೋಡ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಇನ್ಸ್ಟಾಲ್ ಅಂತ ಕೇಳುತ್ತೆ, ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ನಿಮ್ಮ ಸಿಸ್ಟಮ್ ನಲ್ಲೇ ಫ್ರೀ ಆಗಿ ನಿಮ್ಮ ವಿಡಿಯೋಗಳನ್ನು ಎಡಿಟ್ ಮಾಡ್ಕೋಬಹುದು. ಹೇಗೆ ಎಡಿಟ್ ಮಾಡೋದು? ಡೋಂಟ್ ವರಿ, ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಹಿಟ್ ಫಿಲ್ಮ್ 4 ಎಕ್ಸ್ಪ್ರೆಸ್ ನಲ್ಲಿ ಹೇಗೆ ಎಡಿಟ್ ಮಾಡೋದು ಮತ್ತು ಡಾವಿಂಚಿ ರಿಸಾಲ್ವ್ 12.5 ನಲ್ಲಿ ಹೇಗೆ ಎಡಿಟ್ ಮಾಡೋದು ಮತ್ತು ಕಲರ್ ಕರೆಕ್ಷನ್ ಮಾಡೋದು, ಇದನ್ನ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.